ಇದೊಂದು ಉಳದೈತಿ ಇದೊಂದು ಉಳದೈತಿ. ಅದು ವಿನಯ ಬಾಜು ಕಟ್ಟಿನಂದ ಇದು ಹಾಂ ಇದು ನಂದು. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಮುಂಜಾನೆ ಎದ್ದು ಕೂಡಲೇ ನಮಗೊಂದು ಪಾರ್ಸಲ್ ಬಂದಿತ್ತು. ಅದು ಸ್ವಲ್ಪ ನಾವು ಚೆಕ್ ಮಾಡೋಣ ಅಂತ ನಾವು ಬಾಕ್ಸ್ ಎಲ್ಲ ಓಪನ್ ಮಾಡಿದ್ದು. ಸೊ ಇದೆಲ್ಲ ಫುಟ್ವೇರ್ಸ್ ನಾವು ಆರ್ಡರ್ ಮಾಡಿದ್ದೆ. ಸೊ ಫುಟ್ವೇರ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ಫ್ರೆಶ್ ಆಗಿ ನಾವು ಹೊಂಟು ನಮ್ಮ ಆಫೀಸ್ಗೆ. ಸೊ ಆಫೀಸ್ ಹೋದ ಕೂಡಲೇ ನಮ್ಮ ಟೀಮೇಟ್ ಅಂದರು ಇವತ್ತೊಂದು ಸ್ಪೆಷಲ್ ಸ್ವೀಟ್ ತಂದೀನಿ, ಸೊ ಟ್ರೈ ಮಾಡಿರಿ ಅಂತ. ಸೊ ಇದು ಟೇಸ್ಟ್ ಅಂತೂ ಏಕ್ ನಂಬರ್ ಇತ್ತು. ಅದಾದ್ಮೇಲೆ ಸ್ವಲ್ಪ ಕೆಲಸ ಮಾಡಿ ನಾವು ತೊಗೊಂಡು ಟೀ ಬ್ರೇಕ್, ಆಮೇಲೆ ಲಂಚ್ ಮಾಡೋಕ್ಕೆ ಹೋಗಿದ್ದು. ಇಲ್ಲಿ ಲಂಚ್ ಮಾಡಿ ಆಮೇಲೆ ಕೆಲಸದು ಮುಗಿಸಿ ಮನೆಗೆ ಬಂದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಕೂಡಲೇ ನಮ್ಮ ಹುಡುಗರೆಲ್ಲ ಅನ್ನಕತ್ತರು ಇವತ್ತು ನಾವು ಕ್ರಿಕೆಟ್ ಆಡಕ್ಕೆ ಹೋಗೋಣಂತ. ಸೊ ನಾವೆಲ್ಲ ರೆಡಿಯಾಗಿ ಕ್ರಿಕೆಟ್ ಆಡಕ್ಕಂತ ಹೊಂಟು. ಸೊ ಹೋಗುವಾಗ ಟೈಮ್ ಅಂತೂ ಆಗಿತ್ತು, ಅದರ ಸಲುವಾಗಿ ನಾಷ್ಟ ಮಾಡೇ ಹೋಗೋಣಂತ ಪ್ಲ್ಯಾನ್ ಆಗಿತ್ತು. ಸೊ ನಾಷ್ಟ ಅದು ಮಾಡಿ ನಾವು ಹೋದ್ವು ಗ್ರೌಂಡಿಗೆ. ಸೊ ಗ್ರೌಂಡ್ಗೆ ಹೋದ ಕೂಡಲೇ ಫುಲ್ ಗ್ರೌಂಡ್ ಅಂತೂ ಫುಲ್ ಕ್ರೌಡ್ ಆಗಿತ್ತು. ಸೊ ನಾವು ಸೈಡಕ್ಕೆ ಒಂದು ನಮ್ದು ಪ್ಲೇಸ್ ಹುಡ್ಕೊಂಡು ಇದು ಹಳೆ ಮೆಮೊರೀಸ್ ಎಲ್ಲ ರಿವೈಂಡ್ ಮಾಡ್ಕೊಂಡು ನಾವು ಹಿಂಗೆ ಬ್ಯಾಟಿಂಗ್ ಎಲ್ಲ ಹಿಡ್ಕೊತಿದ್ವು ನಾವು ಮೊದಲು. ಸೊ ಕ್ರಿಕೆಟ್ ಅದು ಮಸ್ತ್ ಬೇಕಿ ಆಡಿ ಆಮೇಲೆ ನಾವು ಒಂದು ವಾಪಸ್. ಸೊ ಟೈರ್ಡ್ ಫೇಸ್ ನೋಡ್ರಿ ನಂದ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ ಒಂದು ಸ್ಪ್ರೈಟ್ ಕುಡ್ದ ನಾವು ಬಂದು ನಮ್ಮ ಮನೆಗೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.